ಸೊ ಫ್ರೆಂಡ್ಸ್ ಬೆಳಗ್ಗೆ ಮ್ಯಾಕ್ಸಿಗೆ ಬಿಸ್ಕೆಟ್ ಕೂಡ ಹಾಕಿದಾಯಿತು. ಸೊ ಬನ್ನಿ ಈಗ ಟೈಮ್ ಬಂದು 9 ಗಂಟೆ ಆಗಿದೆ, ಹೊಡೋಣ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಂಗಿಲ್ಲ, ಯಾಕಂದರೆ ನೆನೆ ರಾತ್ರಿ ನಮ್ಮ ಮನೆಯವರು ಚಿಕ್ಕಡಿಕಾಯಿ ಗೊಜ್ಜು ಮಾಡಿದ್ರು. ಸೊ ಅದನ್ನು ರಾತ್ರಿ ನಾವು ಊಟ ಮಾಡಲೇ ಇಲ್ಲ. ಸೊ ಗೋಲ್ಗಪ್ಪನೆ ಐತಲ್ಲ ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿತು. ಅದೇ ಬೆಳಿಗ್ಗೆ ನಾಷ್ಟ ಮಾಡಿಕೊಂಡು ಬಾಕ್ಸ್ಗೆ ಪಲಾವ್ ಮಾಡ್ಕೊಂಡು ತಂದಿದ್ದೀನಿ. ಸೊ ಇನ್ನೂ ಆಫೀಸ್ ಓಪನ್ ಆಗಿಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಆಫೀಸ್ಗೆ ಹೋಗಿದ ತಕ್ಷಣ ನನ್ನ ಒಬ್ಬರು ಪ್ರಸಾದ ತೊಗೊಂಬಂದಿದ್ರು ಚಿಕ್ಕ ತಿರುಪತಿಯಲ್ಲಿ, ಶ್ರಾವಣ ಶನಿವಾರ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಬಂದಿದ್ರು. ನಾನು ಹೋಗ್ತೀನಿ ಫ್ರೆಂಡ್ಸ್, ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಅದ್ರ ಜೊತೆ ಒಂದು ಸ್ವಲ್ಪ ಮಿಕ್ಚರ್ ತೊಗೊಂಡೋಗಿದ್ದೆ ಫ್ರೆಂಡ್ಸ್. ಇದು ಮಿಕ್ಚರ್ ನನಗೆ ತುಂಬ ಇಷ್ಟ. ಸೊ ಮೊನ್ನೆ ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿಂದ ತಂದಿದ್ದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಟೈಮ್ ಆಯಿತು, ಊಟ ಕೂಡ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನ ಕೊಲಿಗೆ ಇನ್ನೊಬ್ಬರು ಬಂದು ಅಳಸಿನ ಹಣ್ಣು ತೊಗೊಂಬಂದಿದ್ರು. ಸೊ ಅದ್ರ ಜೊತೆ ಅಳಸಿನ ಹಣ್ಣು ತಿನ್ಕೊಂಡ್ವಿ. ಆಮೇಲೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ತಲೆ ಕೆಟ್ಟೋಗಿದೆ ಫ್ರೆಂಡ್ಸ್, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ವೀಡಿಯೋಸ್ ಸರಿಯಾಗಿ ನಾನು ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಕೆಲಸದ ಮೇಲೆ ಫುಲ್ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ವೀಡಿಯೋ ಒಂದು ಸ್ವಲ್ಪ ಆಗಾಗ ನೆನಪು ಬರುತ್ತೆ ವೀಡಿಯೋ ಮಾಡ್ಕೊಬೇಕು ಅಂತ. ಸೊ ಈಗ ಕೆಲಸದ ಟೈಮ್ ಮುಗೀತು, ಬನ್ನಿ ಈಗ ಮನೆಗೆ ಹೋಗೋಣ ಬೇಗ. ಸೊ ಫ್ರೆಂಡ್ಸ್ ಈಗ ತಾನೇ ಆಫೀಸ್ ಬಿಟ್ಟು ನಾನು ಜಾಯ್ನ್ ಆದಾಗಿಂದ ಇದೇ ಫಸ್ಟು 4:15 ಬಿಟ್ಟಿದ್ದು. ಇಷ್ಟನ್ನ 3 ಗಂಟೆ 3:15 ಬಿಟ್ಬಿಡ್ತಾಯಿದ್ರು. ಸೊ ಈಗ ಗಾಡಿ ಇಲ್ಲಿದೆ, ಜಾಗ ಎಲ್ಲ ಹೆಂಗೆ ತೆಗೆಯೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ಹೆಂಗೋ ಹಂಗೆ ತಗೊಂಡು ಹೋಗೋಣ ಬೇಗ. ಬಿಸಿಲು ನೋಡಿ ಫ್ರೆಂಡ್ಸ್ ಹಿಂಗಿದೆ. ಸೊ ಫ್ರೆಂಡ್ಸ್ ಮನೆ ಹತ್ರ ಹೋಗಿ ಗಾಡಿ ನಿಲ್ಲಿಸಿದೆ. ಅಷ್ಟೇ ನಮ್ಮ ಮನೆಯವ್ರು ಈಚೆ ಬಂದುಬಿಟ್ಟು ಏನಾದರೂ ತಿಂಡಿ ಹೋಗು ಹಾಗೆ ಅಂತಂದರು. ಸೊ ಬೇಕ್ರಿಗೆ ಬಂದಿದ್ದೀನಿ. ಸೊ ನಾನ್ ವೆಜ್ ತಿನ್ನಂಗಿಲ್ವಲ್ಲ ಫ್ರೆಂಡ್ಸ್, ಇಲ್ಲ ಅಂದಿದ್ರೆ ಎಗ್ ಪಪ್ಸ್ ತೊಗೊತಾ ಇದ್ದೆ. ಸೊ ಈಗ ವೆಜ್ ಪಪ್ಸ್ ಒಂದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಪನ್ನೀರ್ ರೋಲ್ ಅಂತ ಇತ್ತು, ಇದು ಪನ್ನೀರ್ ರೋಲ್ ಅಂತಾರಂತೆ. ಸೊ ಅದಕ್ಕೆ ಅದನ್ನು 2 ತೊಗೊಂಡೆ. ಸೊ ಇನ್ನೇನು ತೊಗೊಳ್ಳೋದು ಅಂತ ಗೊತ್ತಾಗಿಲ್ಲ. ನಮ್ಮ ಮನೆಯವರು ದಿಲ್ಪಜನ್ನು ಮತ್ತು ವೆಜ್ ಪಪ್ಸು ಪನ್ನೀರ್ ರೋಲೇ ಸಾಕು ಅಂತಂದರು. ಸೊ ಅದನ್ನೇ ತೊಗೋಣ ಅಂತ ಬಂದಿದ್ದೀನಿ. ತೊಗೊಂಡು ಮನೆಗೆ ಹೋದೆ ಫ್ರೆಂಡ್ಸ್. ಎಲ್ಲ ಪಾರ್ಸಲ್ ಮಾಡಿಕೊಂಡು ನಾನು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ನನಗೋಸ್ಕರ ಇದು ಸೋಡಾ ಮಾಡಿ ಇಟ್ಟಿದ್ರು. ನಾವು ಮನೆಯಲ್ಲೇ ಸೋಡಾ ಮಾಡ್ಕೊತೀವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಪನ್ನೀರ್ ರೋಲ್ ತಂದಿದ್ನಲ್ಲ, ಇದು ಪನ್ನೀರ್ ರೋಲ್ ಅಂತ ಈ ಥರ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿತ್ತು ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್ ಮನೆಗೆ ಬಂದಲ್ಲ, 5 ಗಂಟೆಗೆ ಮನೆಗೆ ಬಂದೆ. ಸೊ ಆಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸೊ ರೂಮೆಲ್ಲ ಕ್ಲೀನ್ ಆಯಿತು, ರೂಮಲ್ಲಿ ಇದ್ದಿದ್ದು ಪಾತ್ರೆಗಳು ಎಲ್ಲ ತೊಳೆದಿದ್ದಾಯಿತು. ಇನ್ನು ಕಿಚನಲ್ಲಿ ಬಂದು ಫ್ರಿಜ್ಜು ಮತ್ತು ಅದು ಐಟಮ್ ಹಾಕ್ಕೊಳ್ತಿಲ್ಲಲ್ಲ ಅದು ಮಾತ್ರ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದೆರಡು ನಾಳೆ ಕ್ಲೀನ್ ಮಾಡ್ಕೋಣ ಅಂತ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಫ್ರೆಂಡ್ಸ್, ಆಗ್ತಿಲ್ಲ. ಟೈಮ್ ಬಂದು 8:15 ಆಗಿದೆ. ಸೊ ಈಗ ರೈಸ್ ಇಟ್ಟಿದ್ದೀನಿ. ಸೊ ರೈಸ್ ಆದರೆ ನೋಡ್ತೀನಿ ಏನಾದರೂ ಸಾಂಬಾರು ಬೇಗ ಆಗೋದು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಸೊ ಬೇಗ ಸಾಂಬಾರು ಮಾಡ್ಬಿಟ್ಟು ತಿನ್ಬಿಟ್ಟು ಮಾಡ್ಕೊಳ್ಳೋದೆ. ಈಗ ಮ್ಯಾಕ್ಸಿ ಇದ್ದಾನಲ್ವ ಫ್ರೆಂಡ್ಸ್, ಅವನಿಗೆ ಹಾಲು ಅನ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಬಿಸ್ಕೆಟ್ಸು ಕೊಡಬಾರ್ದಂತೆ. ಸೊ ಹಾಗಾಗಿ ಹಾಲು ಸ್ವಲ್ಪ ಇದೆ, ಅನ್ನ ಸ್ವಲ್ಪ ಇದೆ. ಸೊ ಒಂದು ಸ್ವಲ್ಪ ಹಾಕ್ತೀನಿ, ಫಸ್ಟ್ ಡೇ ಅಲ್ವಾ, ಅವ್ನು ತಿಂತಾನೆ ಇಲ್ವೋ ಅಂತ. ಸೊ ನೋಡೋಣ, ಅವ್ನು ತಿಂದರೆ ಅದನ್ನೇ ಇನ್ನು ಸ್ವಲ್ಪ ಹಾಕ್ತೀನಿ, ಇಲ್ಲಾಂದರೆ ಆಮೇಲೆ ಒಂದು 9 ಗಂಟೆಗೆ ಬಿಸ್ಕೆಟ್ ಹಾಕ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ತಿಂತಾನೆ ಇಲ್ವೋ ನೋಡೋಣ. ಸೊ ಫ್ರೆಂಡ್ಸ್ ಪಾಪ ನಮ್ಮ ಮ್ಯಾಕ್ಸಿ ವೆಯ್ಟ್ ಮಾಡ್ತಾನೆ ಇದ್ದಾನೆ ಅವಾಗಿಂದ. ಅದು ಹಾಲು ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್, ಎಕ್ಸ್ಪೈರಿ ಆಗಿತ್ತು, ಅದಕ್ಕೋಸ್ಕರ ಹಾಕಿರಲಿಲ್ಲ. ಬಿಸ್ಕೆಟ್ ತೊಗೊಂಡು ಪಾಪ ತುಂಬ ಹಸುವಾಗಿದೆ ಅವನಿಗೆ. ತಿನ್ಕೊಮ್ಮ. ಹಸು ಆಗಿಲ್ಲ ಅಂದರೆ ಹಾಕಿದ ತಕ್ಷಣ ತಿನ್ನಲ್ಲ ಫ್ರೆಂಡ್ಸ್. ಆ ಕಡೆ ಈ ಕಡೆ ನೋಡಿಕೊಂಡು ಮೂಸು ನೋಡಿಕೊಂಡು ಒದ್ದಾಡ್ತಾ ಇರ್ತಾನೆ ಅಲ್ಲ ಮಿಕ್ಸಿ. ತಿನ್ಕೊಮ್ಮ ಬೇಗ ನಿಧಾನಕ್ಕೆ. ಬಾಯ್. ಸೊ ಫ್ರೆಂಡ್ಸ್ ಇದು ಭಾನುವಾರ ಬೆಳಗ್ಗೆ ನಾಷ್ಟಕ್ಕೆ ಬಂದು ಸೊಪ್ಪು ಸಾರು ಮಾಡಿದ್ದೆ. ಸೊ ಸೊಪ್ಪು ಸಾರಲ್ಲ, ಇದು ಮಸೊಪ್ಪು ಮತ್ತು ಉಪ್ಪಿನಕಾಯಿ. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಫ್ರೆಂಡ್ಸ್, ನೆನೆ ತುಂಬ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವರು ಕೂಡ ಎಬ್ಬರಿಸಿರಲಿಲ್ಲ. ಸೊ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಈಗ ನಾಷ್ಟ ಹಾಕ್ಕೊಟ್ಟಿದ್ದೀನಿ. ನಮ್ಮ ಮನೆಯವರು ನಾಷ್ಟ ತಿಂದ್ಬಿಟ್ಟು ಹೊರಗಡೆ ಈ ಥರ ಎಲ್ಲ ಇದೆಯಲ್ಲ ಫ್ರೆಂಡ್ಸ್, ಭಾನುವಾರ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮನೆ ಕೆಲಸ ಏನು ಭಾನುವಾರ ಮಾಡೋದು ಬೇಡ, ಹೊರಗಡೆದೇ ಭಾನುವಾರ ಮುಗಿಸ್ಕೋಣ ಅಂತ. ಸೊ ಹಾಗಾಗಿ ನಮ್ಮ ಮನೆಯವರು ಇದು ಗಿಡ ಎಲ್ಲ ಕಿತ್ತಾಕ್ತಾ ಇದ್ದಾರೆ. ತುಂಬ ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್ ಹುಲ್ಲು, ಅದು ಕಿತ್ತಾಕ್ತಾನೆ ಇರ್ತೀವಿ. ಮಿನಿಮಮ್ ಅಂದರೆ 1 ವಾರ ಕೂಡ ಇರಲ್ಲ, 1 ವಾರದೊಳಗಡೆ ಹಾಗೆ ಬಂದುಬಿಡುತ್ತೆ. ಅದು ಮಳೆಗಾಲದಲ್ಲಿ ತುಂಬ ಜಾಸ್ತಿ. ಸೊ ಇದು ಎಕ್ಕದ ಗಿಡನೂ ಅಷ್ಟೇ, ಇದನ್ನು ಇಟ್ಕೊಬೇಕಾ ಕಟ್ ಮಾಡಬೇಕಾ ನನಗೊಂದು ಗೊತ್ತಿಲ್ಲ, ತುಂಬ ಬೇಗ ಬೆಳೆದೋಗುತ್ತೆ ಫ್ರೆಂಡ್ಸ್. ನೀರೇ ಹಾಕೋದಿಲ್ಲ. ಕೆಲವೊಂದು ಗಿಡಗಳನ್ನ ನೀರು ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬೆಳೆಸ್ತೀನಿ, ಅದು ಬರೋದೇ ಇಲ್ಲ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಸೈಡ್ ಮೊನ್ನೆ ನಮ್ಮ ಮನೆಯವರೇ ಎಲ್ಲ ಕಿತ್ತಾಕಿ ಕ್ಲೀನ್ ಮಾಡಿದರು ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಸೊ ಆಮೇಲೆ ಕಬ್ಬಿನ ಹಾಲು ಬಂತು ಅಂತ ಅವರೇ ಹೋಗಿ ಕಬ್ಬಿನ ಹಾಲು ತೊಗೊಂಬಂದು ಕೊಟ್ಟರು. ನಾನು ಒಳಗಡೆ ಬಂದುಬಿಟ್ಟು ಅದೇ ಮಸಾಲೆ ಡಬ್ಬ ಎಲ್ಲ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮಾಡ್ಕೊಂಬೇಡ ಏನಾಗಲ್ಲ ಅಂದ್ಕೊಂಡು. ಅವರಿಬ್ಬರು ಇದ್ದಾರೆ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಕೆ, ಇನ್ನು ನಾನು ಯಾಕೆ ಅಂದ್ಕೊಂಡು. ಇದು ಬಂದು ನನ್ನ ಹಸ್ಬೆಂಡ್ ಫ್ರೆಂಡು, ಅವರು ಮದ್ದು ಹೊಡಿತಾ ಇದ್ದಾರೆ ಫ್ರೆಂಡ್ಸ್, ಒಣಗೋಗುತ್ತೆ ಅಂದ್ಕೊಂಡು.
ಸೊ ಮದ್ದು ಒಂದು 2-3 ಸತಿ ಹೊಡಿಬೇಕು ಅಂತ ಹೇಳ್ತಾಯಿದ್ರು. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಇವಾಗ ಮಳೆಗಾಲ ಆಗಿರೋದ್ರಿಂದ ಇದು ಒಣಗೋದಿಲ್ಲ. ಸೊ ಮಳೆ ಬಂದರೆ ಇದು ಹೋಯ್ತು, ಹೊಡೆದಿರೋದು ವೇಸ್ಟ್ ಆಗುತ್ತೆ. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೋಡೋಣ ಫ್ರೆಂಡ್ಸ್ ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಆದಷ್ಟು ಬೇಗ ಕ್ಲೀನ್ ಆದರೆ ಸಾಕು ಅಂತ ನನಗನ್ನಿಸ್ತಾ ಇದೆ. ಏನು ಹಬ್ಬಕ್ಕೆ ಬಂದು 3-4 ದಿನ ಇದೆ, ನೋಡೋಣ ಏನು ಮಾಡೋದು ಅಂತ. ನಾನು ಇವತ್ತೇ ಹೋಗಿಬಿಟ್ಟು ಇದು ಹಬ್ಬಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಬಂದ್ಬೇಡ ಅಂದ್ಕೊಂಡೆ ಫ್ರೆಂಡ್ಸ್. ಯಾಕಂದರೆ ಹಿಂದಿನ ದಿನವೇ ಹೋದರೆ ಜನ ಜಾಸ್ತಿ ಇರ್ತಾರೆ. ಗಂದಿಗೆ ಅಂಗಡಿಯಲ್ಲೆಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ. 1 ಅವರ್ 1/2 ಅವರ್ ಅಲ್ಲೇ ನಿಂತ್ಕೊಬೇಕಾಗುತ್ತೆ, ಅಷ್ಟು ಜನ ಇರ್ತಾರೆ. ಸೊ ಬನ್ನಿ ನೋಡೋಣ ಏನಾಗುತ್ತೋ. ಸೊ ಫ್ರೆಂಡ್ಸ್ ಫೈನಲಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಕ್ಸ್ಗಳಿಗೆ ಇನ್ನೂ ಏನು ಐಟಮ್ಸ್ ಹಾಕಿಲ್ಲ ಫ್ರೆಂಡ್ಸ್, ಎಷ್ಟಿತ್ತು ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಇದು ಲಾಸ್ಟಲ್ಲಿ ಬಂದುಬಿಟ್ಟು ಸಬ್ಜಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು 3 ಇಟ್ಕೊಂಡಿದ್ದೀನಿ. ಅದು ಬಂದು ಕೊಬ್ಬರಿ ಎಣ್ಣೆ ಇನ್ನು ಸ್ವಲ್ಪನೇ ಇದೆ, ಖಾಲಿ ಮಾಡಿಬಿಡ್ತೀನಿ. ಸೊ ಅದು ಕಲ್ಸಕ್ರೆ ಫ್ರೆಂಡ್ಸ್ ಆರೆಂಜ್ ಕಲರ್ದು. ಸೊ ಇಷ್ಟು ಮಾತ್ರ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ಇನ್ನೂ ಫಿಲ್ ಮಾಡ್ಕೊಬೇಕು ಫ್ರೆಂಡ್ಸ್. ಇನ್ನೂ ಏನೂ ಐಟಮ್ಸ್ ಹಾಕಿಲ್ಲ, ಎಷ್ಟೆಷ್ಟಿತ್ತೋ ಮುಂಚೆ ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಈಗ ಫ್ರಿಜ್ ಕ್ಲೀನ್ ಮಾಡಬೇಕಲ್ಲ, ಫ್ರಿಜ್ ಕ್ಲೀನ್ ಮಾಡಾದಮೇಲೆ ಎಲ್ಲ ಐಟಮ್ ಹಾಕೊಳ್ಳೋಣ ಅಂತ. ಸೊ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪಿನಕಾಯಿದು ಮಾತ್ರ ಒರೆಸ್ಕೊಂಡೆ, ಇನ್ನೆಲ್ಲ ತೊಳೆದೇ ಇಟ್ಕೊಂಡಿರೋದು. ಸೊ ಇಷ್ಟು ಮಾತ್ರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ನೆನ್ನೆ ಕೆಲಸದಿಂದ ಬಂದು ರೂಮೆಲ್ಲ ಕ್ಲೀನ್ ಮಾಡೋಕೆ ಇಟ್ಕೊಂಡೆ. ಸೊ ರೂಮೆಲ್ಲ ನೆನ್ನೆನೇ ಕ್ಲೀನ್ ಆಗೋಯ್ತು. ಸೊ ಆಮೇಲೆ ರಾತ್ರಿಗೆ ಅಡುಗೆ ಮಾಡಬೇಕಾ ಅಂತ ಮಾಡಿದೆ, ನುಗ್ಗೆಕಾಯಿ ಸಾರು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸೊ ಸಾಂಬಾರು ಚೆನ್ನಾಗಿತ್ತು ಅಂತ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿತ್ತಲ್ಲ, ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಊಟ ಖಾಲಿ ಮಾಡಿಕೊಂಡೆ, ಅಂದರೆ ಊಟ ಎಲ್ಲ ತಿನ್ಕೊಂಡ್ಬಿಟ್ವಿ. ಸೊ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಸಾಂಬಾರೆಲ್ಲ ಪೂರ್ತಿ 1 ಟೈಮ್ಗೆ ಖಾಲಿ ಆಗಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ನುಗ್ಗೆಕಾಯಿ ಸಾರು. ಸೊ ರಾತ್ರಿ ಎಲ್ಲ ಮುಗಿಸಿ ಮಲಗೋಷ್ಟಲ್ಲೇ ರಾತ್ರಿ 12 ಕಾಲಾಗಿ ಹೋಗಿತ್ತು ಫ್ರೆಂಡ್ಸ್. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ನಾನು ಭಾನುವಾರ ಬೆಳಗ್ಗೆ ಎದ್ದಿದ್ದು 10 ಕಾಲಿಗೆ ಎದ್ದಿದ್ದೀನಿ. ಪಾಪ ನಮ್ಮ ಮನೆಯವ್ರು ಕೂಡ ಎಬ್ಬರಿಸಿರ್ಲಿಲ್ಲ, ಯಾಕಂದರೆ ತುಂಬ ಕೆಲಸ ಮಾಡ್ತಿದ್ದೀನಿ ಟಯರ್ಡ್ ಆಗಿರುತ್ತೆ ಅಂತ ಅವರು ಬಿಟ್ಬಿಟ್ಟಿದ್ರು. ಸೊ 10 ಗಂಟೆ 10 ಕಾಲವರೆಗೂ ಮಲಗಿದ್ದೀನಿ. ಆಮೇಲೆ ಎಚ್ಚರ ಆಗಿ ಬಂದು ಪಾಪ ನಮ್ಮ ಮನೆಯವ್ರು ನಾಷ್ಟ ಕೂಡ ಇರಲಿಲ್ಲ, ಅವ್ರಿಗೆ ಎದ್ದಿದ ತಕ್ಷಣ ನಾಷ್ಟ ಇರಬೇಕು. ಆಮೇಲೆ 10:15 ಹೋಗಿತ್ತು ಫ್ರೆಂಡ್ಸ್. ಬೇಗ ಆಗುತ್ತೆ ಅಂದರೆ ಸೊಪ್ಪು ಸಾರು ಒಂದೇ ಅಲ್ಲ. ಸೊ ಸೊಪ್ಪು ರಾತ್ರಿ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಸೊಪ್ಪು ಸಾರು ಮಾಡಿ ಕೊಟ್ಟೆ. ಊಟ ಎಲ್ಲ ಮಾಡಿಸಲು ಒಂದು 11 ಗಂಟೆ ಆಯಿತು ಅಂದ್ಕೊಳ್ಳಿ. ಬೆಳಗ್ಗೆ ನಾಷ್ಟ ಮಾಡಿಸಲು 11 ಗಂಟೆ ಆಯಿತು. ಸೊ ಆಮೇಲೆ ನಮ್ಮ ಮನೆಯವರು ಈಚೆ ಕಡೆ ಗಿಡಗಳೆಲ್ಲ ಬೆಳೆದಿತ್ತಲ್ಲ, ಅದಕ್ಕೆಲ್ಲ ಮದ್ದೊಡಿತಾ ಇದ್ರು ಅವ್ರ ಫ್ರೆಂಡ್ನ ಕರ್ಕೊಂಡು. ಸೊ ನಾನು ಒಳಗಡೆ ಅದೇ ಮಸಾಲ ಡಬ್ಬಗಳೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು. ಸೊ ಅದು ಎಲ್ಲ ಕ್ಲೀನ್ ಆಯಿತು. ನೋಡಿದ್ರೆ ನೀವು ಆಗಲೇ ನನ್ನ ಫ್ರಿಜ್ಜು ಒಂದೇ ಪೆಂಡಿಂಗ್ ಇರೋದು ಫ್ರೆಂಡ್ಸ್. ಇನ್ನು ಎಲ್ಲ ಕೆಲಸ ಮುಗೀತು. ಸೋಫಾ ಮೇಲೆ, ದಿವಾನ ಮೇಲೆ, TV ಸ್ಟ್ಯಾಂಡು ಎಲ್ಲ ಬಟ್ಟೆಗಳು ಕೂಡ ಒಗೆಯೋಕೆ ಹಾಕಿದ್ದೀನಿ. ಆದರೆ ಮಳೆ ಬರೋ ಥರ ಇದೆ, ನೋಡಬೇಕು ಒಣಗೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇನ್ನು ರೂಮಲ್ಲಿ ಬೆಡ್ ಮೇಲೆ ಇರೋದು ಫ್ರಿಜ್ಜು, ಇದಿಷ್ಟು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಕೆಲಸ ಇಷ್ಟೇ. ಸೊ ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ ಫ್ರೆಂಡ್ಸ್. 11 ಗಂಟೆಗೆ ಏನು ಮಾಡಿದ್ರು ಅದೇ ನಾಷ್ಟ ಲಾಸ್ಟು. ಆಮೇಲೆ ಕೆಲಸ ಮಾಡ್ಕೊಂಡು ಇದಾದ್ಮೇಲೆ ತಿನ್ನೋಣ ಅಂದ್ಕೊಂಡು ಹಾಗೇ ಬಂದಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ, ಎಲ್ಲ ಕೆಲಸ ಮುಗ್ದಿದೆ. ಸೊ ಬನ್ನಿ, ಈಗ ತುಂಬ ಹಸುವಾಗ್ತಾಯಿದೆ. ಸೊಪ್ಪು ಸಾರು ಇದೆ ಬೆಳಗ್ಗೆ ಮಾಡಿದ್ದು. ಸೊಪ್ಪು ಸಾರು ಸ್ವಲ್ಪ ಇದೆ, ಅದನ್ನೇ ಈಗ ತಿನ್ಕೊಂಡು ಆಮೇಲೆ ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅದನ್ನು ಮಾಡ್ಕೊಳ್ಳೋಣ. ಆದರೆ ಇವತ್ತೇ ಫ್ರಿಜ್ ಕ್ಲೀನ್ ಮಾಡ್ತೀನಿ, ಅಂದರೆ ನಾಳೆ ಯಾವಾಗನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇನ್ನು 4 ದಿನ ಇದೆ ಅಲ್ವಾ ಹಬ್ಬಕ್ಕೆ ಟೈಮು. ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಮ್ಯಾಕ್ಸಿಗೇನು ಊಟ ಹಾಕಿರಲಿಲ್ಲ. ಸೊ ನಮ್ಮ ಮನೆಯವ್ರು ಬಂದಿದ್ರಲ್ಲ, ಅವರೇ ಬಿಸ್ಕೆಟ್ ಹಾಕ್ತಾಯಿದ್ದಾರೆ. ಸೊ ಭಾನುವಾರ ಅಂದರೆ ಇವತ್ತು ಕೆಲಸದಲ್ಲೇ ಮುಗೋಗಿದ್ದೆ ಫ್ರೆಂಡ್ಸ್. ಪಾಪ ಅವ್ನಿಗೆ ಹಾಕಿರಲಿಲ್ಲ, ತುಂಬ ಹಸುವಾಗಿತ್ತು ಅನಿಸುತ್ತೆ. ಗೇಟ್ ಹತ್ರನೇ ಕಾಯ್ತಿದ್ದ ಅವನು, ಕರೀತಿರ್ತಾನೆ ಗೇಟ್ ಹತ್ರ, ಆದರೆ ನಾವು ಹೋಗೋದಿಲ್ಲ ಅಷ್ಟೇ. ನಮ್ಮ ಮನೆಯವ್ರು ಬಂದ್ರಲ್ಲ, ಅವ್ರು ನೋಡಿಕೊಂಡು ಪಾಪ ಹಾಕ್ತಾರೆ. ಗೇಟ್ ಒಂದು ಸ್ವಲ್ಪ ಸೌಂಡ್ ಆಗೋಂಗಿಲ್ಲ ಫ್ರೆಂಡ್ಸ್, ಹಂಗೆ ಬರ್ತಾನೆ ಗೇಟ್ ಹತ್ರ, ಯಾರು ಬಂದರೂ ಏನೋ ಅಂತ. ನಮ್ಮ ಮನೆಯವ್ರು ಇಲ್ಲ ಅಂದರೂ ಕೂಡ ಅವನು ಗೇಟ್ ಹತ್ರನೇ ಮಲಗಿರ್ತಾನೆ, ಯಾರಾದರೂ ಮನೆ ಹತ್ರಕ್ಕೆ ಬಂದ್ರೂ ಬಿಡೋದಿಲ್ಲ. ಸೊ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಮ್ಯಾಕ್ಸಿ. ಆಮೇಲೆ ನಮ್ಮ ಮನೆಯವರು ಅವನಿಗೆ ಬಿಸ್ಕೆಟ್ ಅಷ್ಟು ತಿನ್ನಿಸ್ಬಿಟ್ಟು ಆಮೇಲೆ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ರು, ತಿನ್ಕೊ ನೀನೇ ಅಂತ, ಲೇಟ್ ಆಗುತ್ತೆ ಅಂತ. ಯಾಕಂದರೆ ಅವ್ರಿಗೂ ಇವತ್ತು ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಯಾಕಂದರೆ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಮನೆ ಕ್ಲೀನಿಂಗಲ್ಲಿ. ಸೊ ಹಾಗಾಗಿ ಆಮೇಲೆ ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ನೆನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ನಲ್ಲ, ಅದೇ ಚೆನ್ನಾಗಿದೆ, ಅದೇ ಮಾಡು ಅಂತ ಮತ್ತೆ ನುಗ್ಗೆಕಾಯಿ ತಂದುಕೊಟ್ರು. ಮತ್ತು ತೊಗರಿಬೇಳೆ ಕುದಿಯೋದಕ್ಕೆ ಇಟ್ಟು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕರಿಬೇವು 1-2, ಆಮೇಲೆ ಅರಿಶಿನದ ಪುಡಿ, ಹಾಗೆ ಎಣ್ಣೆ ಒಂದು ಸ್ವಲ್ಪ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಬೇಕು. ಆವಾಗ ನೋಡಿ ಈ ಥರ ನುಣ್ಣಗಾಗಿರುತ್ತೆ ಬೇಳೆ ಎಲ್ಲ, ಒಂದು ಸ್ವಲ್ಪನೂ ಬೇಳೆ ಇರಬಾರ್ದು. ಆಮೇಲೆ ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ, ತೊಳ್ಕೊಂಡು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಳಿ ಬಿಟ್ಬಿಟ್ಟು ಇನ್ನೂ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಈಗ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಳ್ತೀನಿ. ನಿಮಗೆ ಬೇಕಾದ್ರೆ ನೀವು ಈರುಳ್ಳಿನೂ ಹಾಕ್ಕೊಳ್ಬೋದು, ನಾನು ಹಾಕ್ಕೊಳ್ತಾ ಇಲ್ಲ. ಇದಿಷ್ಟೇ ಹಾಕ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 2 ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಬೋದು. ಉಪ್ಪು ನೋಡ್ಕೊಳ್ಳಿ, ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ
ಉಪ್ಪು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆಕಾಯಿಗೆಲ್ಲ ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹಿಡಿದಿರುತ್ತೆ, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಊಟ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಏನು ಮ್ಯಾಕ್ಸಿ? ಆಗಲೇ ಎಲ್ಲ ತಿಂದಿತ್ತಾನೆ ಬಿಸ್ಕೆಟು, ಮತ್ತೆ ಹಸುವಾಯ್ತಾ ನಿನಗೆ? ನೋಡಿ ಫ್ರೆಂಡ್ಸ್, ಮೋಟ್ರ್ ಆನ್ ಮಾಡಿಬಿಟ್ಟು ಈಚೆ ಕಡೆ ನಿಂತ್ಕೊಂಡೆ, ಈಗ ತಾನೇ ಬಂದು ಅಷ್ಟು ಬೇಗ ಹಾಗೆ ಬಂದಿದ್ದಾನೆ. ಮ್ಯಾಕ್ಸಿ ಯಾಕೆ ಕೋಪ ಮಾಡಿಕೊಂಡೆ? ಬೆಳಿಗ್ಗೆ ಆಗ್ತೀನಮ್ಮ, ಜಾಸ್ತಿ ಬಿಸ್ಕೆಟ್ ತಿನ್ನಬಾರ್ದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಶನಿವಾರದ್ದು ಭಾನುವಾರದ್ದು ಕಂಟಿನ್ಯೂ ಬ್ಲಾಗ್ ಆಗಿತ್ತು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.